Now, social media is abuzz with images and videos of crowded hospitals in northern China, where cases of human metapneumovirus are reportedly on the rise. So, is another pandemic coming? HMPV ಅಥವಾ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ತುಂಬಾ ಲೆಸ್ ನೋನ್ ವೈರಸ್ ಆಗಿದ್ದು ಅದು ಮನುಷ್ಯರು ರೆಸ್ಪಿರೇಟರಿ ಸಿಸ್ಟಮ್ನ ಅಟ್ಯಾಕ್ ಮಾಡಿ ಉಸಿರಾಡೋ ತೊಂದರೆನ ಕ್ರಿಯೇಟ್ ಮಾಡುತ್ತೆ. ಹೀಗಾಗಿ ಇದಂತೂ ತುಂಬಾ ಡೇಂಜರಸ್ ವೈರಸ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ, ಇದರಿಂದ ಯಾರಿಗೆ ಜಾಸ್ತಿ ರಿಸ್ಕ್ ಇದೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಇದನ್ನ ತಡೆಯೋದು ಹೇಗೆ ಮತ್ತೆ ಇದನ್ನ ಟ್ರೀಟ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. HMPV ವೈರಸ್ ಅನ್ನ ಫಸ್ಟ್ ಡಿಸ್ಕವರ್ ಮಾಡಿದ್ದು 2001 ನಲ್ಲಿ. ಇದನ್ನ ಡಿಸ್ಕವರ್ ಮಾಡಿದ್ದು ಒಬ್ಬ ಡಚ್ ಸೈಂಟಿಸ್ಟ್. ಮೊದಲನೇ ಸಲ ಅವನಿದನ್ನ ಕಂಡಿದ್ದು ಮಕ್ಕಳಲ್ಲಿ. ಆಮೇಲೆ ಇದನ್ನ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಕ್ಲಾಸಿಫೈ ಮಾಡ್ತಾರೆ. HMPV ವೈರಸ್ 2001 ಗಿಂತ ಮುಂಚೆಯಿಂದನೇ ಮನುಷ್ಯರಲ್ಲಿ ಇತ್ತು ಅನ್ನೋದು ಕೂಡ ಅವಾಗ ಅವನಿಗೆ ಅರ್ಥ ಆಗತ್ತೆ ರಿಸರ್ಚ್ ಇಂದ. ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳ ತರಾನೇ HMPV ವೈರಸ್ ಕೂಡ ಪ್ರೈಮರಿ ಮೋಡ್ ಆಫ್ ಸ್ಪ್ರೆಡ್ ಆಗೋದು ಹ್ಯೂಮನ್ ಡ್ರಾಪ್ಲೆಟ್ಸ್ ಇಂದ. ಅಂದ್ರೆ ನೀವು ಕೆಮ್ಮಿದಾಗ, ಅಕ್ಷಿ ಮಾಡಿದಾಗ ಮತ್ತೆ ಶೇಕ್ ಹ್ಯಾಂಡ್ಗಳೆಲ್ಲ ಕೊಟ್ಟಾಗ ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಅದು ಅಲ್ಲದೆ ಬೇರೆಯವ್ರ ಮೊಬೈಲ್ ಫೋನ್ಸ್ ಮತ್ತೆ ಬೇರೆ ಡೋರ್ ಹ್ಯಾಂಡಲ್ಸ್, ಆಚೆ ಕಡೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಡೋರ್ ಹ್ಯಾಂಡಲ್ಸ್ ಇದನ್ನೆಲ್ಲ ಟಚ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತ ಹೇಳಿದ್ರೆ, ಆಚೆ ಕಡೆಗೆ ಹೋಗಿ ಮನೆ ಒಳಗ್ ಬಂದಾಗ ಡೈರೆಕ್ಟ್ ಆಗಿ ನಿಮ್ ಕಣ್ಣು, ಮೂಗು, ಬಾಯಿ ಇದನ್ನೆಲ್ಲ ಮುಟ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಹೋಗಿ ಕೈ ತೊಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಈ ರೀತಿ ಮಾಡೋದ್ರಿಂದನೇ ಈಸಿಯಾಗಿ ನಿಮ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಸ್ಪ್ರೆಡ್ ಆಗುತ್ತೆ. ಸೊ ಬಿ ಕೇರ್ಫುಲ್. HMPV ವೈರಸ್ ಕಾಮನ್ ಸಿಂಟಮ್ಸ್ ರನ್ನಿಂಗ್ ನೋಸ್, ಕೆಮ್ಮೋದು, ಉಸಿರಾಟದಲ್ಲಿ ತೊಂದರೆ, ಮತ್ತೆ ಥ್ರೋಟ್ ಇನ್ಫೆಕ್ಷನ್ ತರ ಆಗೋದು, ವೀಸಿಂಗ್, ಜ್ವರ ಮತ್ತೆ ರ್ಯಾಷಸ್ ಆಗೋದು, ಇದೆಲ್ಲ ಒಂದು ಕಾಮನ್ ಸಿಂಟಮ್ಸ್ ಆಫ್ HMPV ವೈರಸ್. ಇದು ಇಮ್ಯುನಿಟಿ ಸ್ಟ್ರಾಂಗ್ ಇರೋ ವ್ಯಕ್ತಿಗಳಲ್ಲಿ ತುಂಬಾ ಮೈಲ್ಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಮಕ್ಕಳಲ್ಲಿ ಮತ್ತೆ ವಯಸ್ಸಾಗಿರೋರಿಗೆ ಈ HMPV ವೈರಸ್ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇದೆ. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಇದು ನ್ಯೂಮೋನಿಯಾ ಇಲ್ಲ ಬ್ರಾಂಕೈಟಿಸ್ ಕನ್ವರ್ಟ್ ಆಗಿ ಡೆತ್ ಕೂಡ ಸಂಭವಿಸುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ವಯಸ್ಸಾದವರು ಮತ್ತೆ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರಿ. ಅನ್ಫಾರ್ಚುನೇಟ್ಲಿ HMPV ವೈರಸ್ಗೆ ಯಾವುದೇ ತರ ವ್ಯಾಕ್ಸಿನೇಷನ್ ಇವತ್ತವರೆಗೂ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಇದಕ್ಕೆ ವೇರಿಯಸ್ ರೀಸನ್ಸ್ ಕೂಡ ಇದೆ. ಸೊ ಹಾಗಾಗಿ ನಮ್ ಇಮ್ಯೂನ್ ಸಿಸ್ಟಮ್ ಏನಿದೆ ದಟ್ ಈಸ್ ದ ಓನ್ಲಿ ಮೆಡಿಸಿನ್ ಫಾರ್ HMPV ವೈರಸ್ ಆಸ್ ಆಫ್ ನೌ. ಸೊ ಆದಷ್ಟು ರೆಸ್ಟ್ ತಗೊಳ್ಳಿ ಮತ್ತೆ ನಿಮ್ ಇಮ್ಯುನಿಟಿ ಜಾಸ್ತಿ ಆಗೋ ತರ ಫುಡ್ ನ ತಿನ್ನಿ. ಆಚೆ ಕಡೆ ಆಹಾರ ಅಂದ್ರೆ ಬೇಕರಿ ಐಟಮ್ಸ್ ಮತ್ತೆ ಹೋಟೆಲ್ ಐಟಮ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಬೇಕರಿ ಮತ್ತೆ ಹೋಟೆಲ್ ಲಿಟ್ರಲಿ ಅವರು ಪಾಯ್ಸನ್ ಕೊಡ್ತಾ ಇದ್ದಾರೆ. ಸೊ ಆ ತಪ್ಪನ್ ಮಾಡಕ್ ಹೋಗ್ಬೇಡಿ.